ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GPD ಎಡಿಟರ್ ಕನ್ನಡ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನೀವು ತಮ್ಲೈನಲ್ಲೇ ನೋಡಿ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನಾನು ಅರ್ಥ ಆಗಿಲ್ಲ ಅಂದರೆ ಬನ್ನಿ ಹೇಳ್ಕೊಡ್ತೀನಿ. ಇವಾಗ ಬರ್ತಡೇದು ಸಿಂಪಲ್ಲಾಗಿ ಬರ್ತಡೇ ಬ್ಯಾನರ್ ಎಡಿಟಿಂಗ್ ಮಾಡೋದು ಮೊಬೈಲ್ ಮುಖಾಂತರ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಬೇಕಾಗುತ್ತೆ. ಪಿಕ್ಸೆಲ್ ಲ್ಯಾಬ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಓಪನ್ ಮಾಡ್ಕೊಂಡು ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಫೋಟೋ ಫಸ್ಟು ಗ್ಯಾಲರಿನ ಓಪನ್ ಮಾಡ್ಕೊಳ್ಳಿ. ಗ್ಯಾಲರಿನ ಓಪನ್ ಮಾಡ್ಕೊಂಡು ಇವಾಗ ಫೋಟೋನ ನೀವು ಏನು ಮಾಡ್ಬೇಕಂತಂದರೆ, ಇವಾಗ ಫೋಟೋಗಳನ್ನ ಸ್ವಲ್ಪ HD ಕ್ವಾಲಿಟಿ ಮಾಡ್ಕೋಬೇಕು. ಫೋಟೋನ ನೋಡಿ ಈ ಥರ. ಇವಾಗ ಈ ಫೋಟೋನ ಜೂಮ್ ಮಾಡಿ ನೋಡಿದರೆ ನಿಮಗೆ HD ಕ್ವಾಲಿಟಿ ಇಲ್ಲ ಈ ಫೋಟೋನ HD ಕ್ವಾಲಿಟಿ ಮಾಡೋದು ಹೇಗೆ ಅಂತ ನಿಮಗೆ ಒಂದು ವೀಡಿಯೋ ಮಾಡಿನೂ ಹಾಕಿದ್ದೀನಿ ನಾನು. AI ಮುಖಾಂತರ ಗ್ಯಾಲರಿಯಲ್ಲೇ ಎಡಿಟ್ ಮಾಡ್ಕೋಬೋದು. ಇಲ್ಲ ಗ್ಯಾಲರಿ ನಿಮಗೆ AI ಮೋಡು ನೋಡಿ, AI ಮೋಡು ಆಪ್ಷನ್ ಇರಲಿಲ್ಲ ಅಂತಂದ್ರೆ ಅದಕ್ಕೂ ಒಂದು ನಾನು ಸೊಲ್ಯೂಷನ್ ಹೇಳಿದ್ದೀನಿ, ಅದರಲ್ಲಿ ಹೇಳ್ತೀನಿ ವೀಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಇನ್ಫಾರ್ಮೇಟಿವ್ ಮತ್ತು ನಿಮಗೆ ಉಪಯೋಗ ಆಗುವಂಥ ವೀಡಿಯೋಗಳು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ವೀಡಿಯೋಗೆ ಹಾಗೆ ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡಲ್ಲಿ ಲೈಕ್ ಅನ್ನೋ ಬಟನ್ ಇದೆ. ಅದು ಲೈಕ್ ಅನ್ನೋ ಬಟನ್ ಒಂದು ಒತ್ತಿಬಿಡಿ. ನೀವು ಮಾಡುವಂಥ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬು ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಬನ್ನಿ ಇವಾಗ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಂಟರ್ನೆಟ್ ಆನಲ್ಲಿ ಇಟ್ಕೊಳ್ಳಿ. ಇಂಟರ್ನೆಟ್ ಆನಲ್ಲಿ ಇಟ್ಕೊಂಡು ಇವಾಗ AI ಮೋಡು ಹೊಸ ಮೊಬೈಲ್ಗಳಿದ್ರೆ ಆಲ್ರೆಡಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ರಿ ಅಂತಂದರೆ ನೀವು AI ಮೋಡು ಗ್ಯಾಲರಿಯಲ್ಲೇ ಯೂಸ್ ಮಾಡ್ಕೋಬೋದು. ಇರಲಿಲ್ಲ ಅಂತಂದರೆ ಮ್ಯಾಜಿಕ್ ಎರೇಸರ್ ಅಂತ ಆ್ಯಪು ಡಿಸ್ಕ್ರಿಪ್ಷನ್ನಲ್ಲಿ ಫೋಟೋ ಕ್ವಾಲಿಟಿ ಮಾಡಿಕೊಡುತ್ತೆ, ಫ್ರೀಯಾಗಿ ಮಾಡಿಕೊಡುತ್ತೆ. ಹೋಗ್ಬಿಟ್ಟು ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ ನಿಮಗೆ ಏನಾದರೂ ಕೇಳಿದರೆ ದುಡ್ಡು ಕಟ್ಟಕ್ಕೆ ಹೋಗಬೇಡಿ. ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಫ್ರೀಯಾಗಿ ಫೋಟೋ ಕ್ವಾಲಿಟಿನ ಮಾಡ್ಕೊಳ್ಳಿ. ಮತ್ತು AI ಇರೋರು ಇವಾಗ AI ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 4K ಕ್ವಾಲಿಟಿ ಅಂತ ಇದೆ ನೋಡಿ, ಆ 4K ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ಕು ವಿತಿನ್ 5 ಸೆಕೆಂಡಲ್ಲಿ ನಿಮಗೆ ಫೋಟೋ HD ಕ್ವಾಲಿಟಿಯಲ್ಲಿ ಬ್ಲರ್ ಆಗಿರೋ ಫೋಟೋನ HD ಕ್ವಾಲಿಟಿಯಾಗಿ ಮಾಡಿಕೊಡುತ್ತೆ. ಇದೊಂಥರ ಆಪ್ಷನ್ನು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇದರಲ್ಲೇ S24 ಅಲ್ಟ್ರಾ ಇರುವಂಥ ಫ್ಯೂಚರು ಇದರಲ್ಲಿ ಮಾರ್ಕ್ ಮಾಡಿಬಿಟ್ರೆ ನಿಮಗೆ ನೋಡ್ತಾ ಇದ್ದಾರೆ. ಇವಾಗ ಮೊದಲು ಈ ಥರ ಇತ್ತು ಬ್ಲರ್ ಆಗಿ, ಇವಾಗ ಈ ಥರ ಆಗಿದೆ ನೋಡ್ತಾ ಇದ್ದಾರೆ. ಡನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಅವಾಗ ಜೂಮ್ ಮಾಡಿದರೆ ಏನು ಕಾಣಿಸ್ತಾ ಇಲ್ಲ ಮುಖನ. ಇವಾಗ ಮುಖನ ಒಂದು ಸ್ವಲ್ಪ ಕ್ಲಾರಿಟಿ ಕಾಣಿಸ್ತಾ ಇದೆ. ಇದೇ ಥರ ಎಲ್ಲ ಫೋಟೋನು ನೀವು ನೋಡಿ, ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು AI ಮೇಲೆ ಕ್ಲಿಕ್ ಮಾಡ್ಕೊಂಡು 4K ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿದರೆ AI ಮುಖಾಂತರ ನಿಮಗೆ 4K ಕ್ವಾಲಿಟಿ ಜನ್ರೇಟ್ ಮಾಡಿಕೊಡುತ್ತೆ ವಿತಿನ್ 5 ಸೆಕೆಂಡು. ನೀವು ವೀಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ತಿಳಿಯುತ್ತಿದೆ. ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆದರೂ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಂಟ್ರೆಸ್ಟ್ ಇರಲಿಲ್ಲ ಅಂತಂದರೆ ಇಲ್ಲೇ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬೋದು. ನೋಡಿ, ಫುಲ್ಲು ವೀಡಿಯೋ ಹೇಳಿದರೆ ಫುಲ್ಲಾಗಿ ಹೇಳಬೇಕು, ಅದು ವೀಡಿಯೋಗೆ ಒಂದು ಬೆಲೆ ಮತ್ತು ನಾವು ಹೇಳೋರ್ಗೂ ಒಂದು ಬೆಲೆ. ನೋಡ್ತಾ ಇದ್ದರೆ 2 ಫೋಟೋ ಕ್ವಾಲಿಟಿ ಮಾಡಿದ್ದೀನಿ. ಇವಾಗ ಇನ್ನೊಂದು ಫೋಟೋನ ತೊಗೊಳ್ತಾ ಇದು ಕ್ವಾಲಿಟಿ ಇದೆ, HD, ತೊಂದರೆ ಇಲ್ಲ. ಇವಾಗ ರಿಟರ್ನ್ ಬನ್ನಿ, ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡ್ಕೊಂಡ್ರೆ ಟೆಕ್ಸ್ಟ್ ಇರುತ್ತೆ, ಆ ಟೆಕ್ಸ್ಟ್ನ ಡಿಲೀಟ್ ಮಾಡ್ಕೊಳ್ಳಿ. 3 ಡಾಟ್ ಅಂತಿದೆ ನೋಡಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ಸೈಜ್ ಮೇಲೆ ಹೋಗಿ ಇಲ್ಲಿ ಇಮೇಜ್ ನೀವೇನು ಕೊಡ್ತೀರಂತಂದರೆ ಇಲ್ಲಿ 1080 ಕೊಡಿ. ವಿಡ್ತ್ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 1720 1920 ಕೊಡಿ. ಓಕೆ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡು ಬಂದ್ಬಿಟ್ಟು 4th ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಕಲರ್ ಇರುತ್ತೆ ನೋಡಿ, ಅದು ಕ್ಲಿಕ್ ಮಾಡ್ಕೊಂಡು ವೈಟ್ ಬ್ಯಾಕ್ಗ್ರೌಂಡ್ನ ಕೊಟ್ಕೊಳ್ಳಿ. ವೈಟ್ ಬ್ಯಾಕ್ಗ್ರೌಂಡ್ ಕೊಟ್ಕೊಂಡು ಇವಾಗ ಇಮೇಜ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಮೇಜ್ನ ಇವಾಗ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನ್ಯಾಪ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಫೋಟೋನ ಈ ಥರ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ಮತ್ತು ಇಲ್ಲಿ 3rd ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಲೆಫ್ಟಿಂದ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಕಲರನ್ನು ಆಪ್ಷನ್ಸ್ ಮೇಲೆ ಹೋಗ್ಬಿಟ್ಟು ಕಲರ್ನ ನೀವು ನಿಮಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಆರೆಂಜ್ ಕಲರ್ ಇವೆ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವ ಥರ ಬೇಕು ಇಲ್ಲಿ ಸೆಂಟ್ರಲ್ಲಿ ಈ ಕಡೆ ಜರುಗಿಸಿದರೆ ನಿಮಗೆ ಯಾವ ಥರ ಬೇಕೋ ಆ ಥರ ನಿಮಗೆ ಕಲರ್ನ ಇಲ್ಲಿ ಜನ್ರೇಟ್ ಆಯ್ಕೆ ಮಾಡ್ಕೊಂಡು ನಾವು ಇಟ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ಥರ ಇಟ್ಕೊಂಡು ನೀವೇನು ಮಾಡ್ತೀರಾ, ಇವಾಗ ಸ್ಕ್ರಾಲ್ ಅಪ್ ಮಾಡ್ಕೊಂಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ
ಕಲರ್ ಇದೆ ನೋಡಿ, ಇಲ್ಲಿ ಸ್ಟೋಕ್ ಅಂತಿದೆ ನೋಡಿ, ಸ್ಟೋಕ್ ಮೇಲೆ ಕ್ಲಿಕ್ ಮಾಡಿ ಸ್ಟೋಕ್ ಕೊಟ್ಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡ್ರೆ ವೈಟ್ ಸ್ಟೋಕ್ ಕೊಟ್ಕೊಂಡು ಇಲ್ಲಿ 3 ಪಾಯಿಂಟ್ ಇಟ್ಕೊಳ್ಳಿ, ಕ್ಲಿಕ್ ಮಾಡಿ. ಮತ್ತು ಇದನ್ನು ರೊಟೇಟ್ ಮಾಡ್ಕೊಳ್ಳಿ, ಈ ಥರ ರೊಟೇಟ್ ಮಾಡ್ಕೊಂಡು ಕರೆಕ್ಟಾಗಿ ಲೆವೆಲಾಗಿ ನಿಲ್ಸ್ಕೊಂಡು ನೋಡಿ, ಈ ಥರ ಜೂಮ್ ಮಾಡಿ ಫುಲ್ಲಾಗಿ, ಈ ಥರ ಜೂಮ್ ಮಾಡ್ಕೊಂಡು ನೋಡಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಫೋಟೋ ಎಷ್ಟು ಕರೆಕ್ಟಾಗಿ ಅನಿಸುತ್ತೆ ಆ ಥರ ನೀವು ಫೋಟೋನ ಮಾಡ್ಕೊಳ್ಳಿ. ಈ ಥರ ನೋಡಿ, ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಇನ್ನೊಂದು 3D ಥರ ಬರುತ್ತೆ. ಇಲ್ಲಿ 3D ಎಫೆಕ್ಟನ್ನ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಬಿಡ್ಬೋದು. ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ 3D ಎಫೆಕ್ಟು. ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, 3D ಬೇಡ ಅನ್ಕೊತೀನಿ. ನೋಡಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು 3D ಎಫೆಕ್ಟು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ ಏನು ತೊಂದರೆ ಇಲ್ಲ. ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಸ್ಟೋಕ್ ಅಂತ ಶ್ಯಾಡೋ ಇದೆ ನೋಡಿ, ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲ್ಯಾಕ್ ಶ್ಯಾಡೋನ ನೀವು ಕೊಡಬೇಕಾಗುತ್ತೆ ನೋಡಿ. ಬ್ಲ್ಯಾಕ್ ಶ್ಯಾಡೋ ಕೊಟ್ಬಿಟ್ಟು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ ಶ್ಯಾಡೋನ. ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಶ್ಯಾಡೋ ಆ್ಯಡ್ ಆಗಿದೆಯೋ ಇಲ್ಲೋ ಒಂದು ಸರಿ ಚೆಕ್ ಮಾಡಬೇಕಾಗುತ್ತೆ ನೋಡಿ. ಬ್ಲ್ಯಾಕ್ ಇಟ್ಕೊಳ್ಳಿ, ಮೇಲ್ಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ನೋಡಿ, ಅಷ್ಟೊಂದು ನಿಮಗೆ ಶ್ಯಾಡೋ ಇಲ್ಲಿ ಕಾಣಿಸ್ತಾ ಇಲ್ಲ. ಇವಾಗ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ, ಗೊತ್ತಾಗುತ್ತೆ. ಶ್ಯಾಡೋ ಆ್ಯಡ್ ಆಗ್ತಾ ಇಲ್ಲ ಅನ್ಕೊತೀನಿ ಇದಕ್ಕೆ ನೋಡಿ. ಸ್ಕ್ರಾಲ್ ಅಪ್ ಮಾಡ್ಕೊಂಬಂದು ಇಲ್ಲಿ ಸ್ಟೋಕ್ನ ನಾವು ವೈಟ್ ಕೊಟ್ಟಿದ್ದೀವಲ್ವ, ವೈಟ್ ಕೊಟ್ಕೊಂಡು ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದು ಬೇರೆ ಬೇರೆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕಲರ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಬನ್ನಿ, ಇಲ್ಲಿ ಸ್ಟೋಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವೈಟ್ ಸ್ಟೋಕನ್ನೇ ಇಟ್ಕೊಳ್ಳಿ. ವೈಟ್ ಸ್ಟೋಕ್ ಇಟ್ಕೊಂಡು ಇಲ್ಲಿ ಶ್ಯಾಡೋ ಇದೆ ನೋಡಿ, ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಆಗುತ್ತೆ. ಇಲ್ಲಿ 3D ಆಪ್ಷನ್ ನಾವು ಇದು ಮಾಡಿ ಓಪನ್ ಮಾಡಿರೋದ್ರಿಂದ ಎಫೆಕ್ಟು ಆ್ಯಡ್ ಆಗ್ತಾಯಿಲ್ಲ, ಅದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡಾದ್ಮೇಲೆ ಶ್ಯಾಡೋ ಇಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಇಟ್ಕೊಳ್ಳಿ, ಜಾಸ್ತಿನೂ ಇಟ್ಕೊಳ್ಳೋದು ಬೇಡ ನೋಡಿ. ಒಂದು 10% ಇಟ್ರೂ ಸಾಕು ಅನ್ಕೊತೀನಿ, ಒಂದು 6-7 ಇಟ್ಕೊಂಡ್ರೂ ಸಾಕು ನೋಡಿ. ಈ ಥರ ಬಂದ್ಬಿಟ್ಟು ನೀವು ಫೋಟೋನ ಇಟ್ಕೊಳ್ಳಿ. ಈ ಥರ ಫೋಟೋ ಇಟ್ಕೊಂಡು ಇದು ನಾವು ಫೋಟೋ ಬ್ಯಾಕ್ಗ್ರೌಂಡ್, ಇದಕ್ಕೆ ಫೋಟೋ ಅಲ್ಲ, ಈ ಫೋಟೋ ಬ್ಯಾಕ್ಗ್ರೌಂಡ್ ಆಯಿತು. ಮತ್ತು ಇವಾಗ ಏನು ಮಾಡ್ಬೇಕು ನೀವು ಅಂತಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಅನ್ನೋದ್ರ ಮೇಲೆ ಹೋಗ್ಬಿಟ್ಟು ನೋಡಿ, ಈ ಥರ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ರೊಟೇಟ್ ಮಾಡ್ಕೊಳ್ಳಿ. ನಮಗೆ ಯಾವ ರೊಟೇಟ್ ಬೇಕು ಫೋಟೋನ ಆ ರೊಟೇಟ್ನ ಮಾಡ್ಕೊಂಡು ನಿಮಗೆ ಸೈಜು ಕರೆಕ್ಟಾಗಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹಿಂದೆ ಮುಂದೆ ಒಂದು ಸ್ವಲ್ಪ ನೋಡ್ತಾ ಇದ್ದೀರಾ, ಈ ಕಡೆದು ಒಂದು ಸ್ವಲ್ಪ ಜರುಗಿಸ್ಕೋಬೋದು, ಈ ಥರ ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟೋಕು ಕೊಟ್ಟು ಅಂದರೂ ಕೊಡ್ಬೋದು, ಇಲ್ಲಾಂದರೆ ಬಿಡ್ಬೋದು, ಅದು ನಿಮ್ಮಿಷ್ಟ ನೋಡಿ. ನಾನು ಸ್ಟೋಕು ವೈಟ್ ಸ್ಟೋಕ್ನ ಕೊಡ್ತಾಯಿದ್ದೀನಿ ಮತ್ತು ಶ್ಯಾಡೋ ಒಂದು ಸ್ವಲ್ಪ ಶ್ಯಾಡೋನ ಹಾಕ್ತಾಯಿದ್ದೀನಿ, ಬ್ಲ್ಯಾಕ್ ಶ್ಯಾಡೋ ನೋಡಿ. ಈ ಥರ ಫೋಟೋ ಕಾಣಿಸುತ್ತೆ. ಇವಾಗ ಇನ್ನೊಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಶೇಪ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತೊಗೊಂಡು ರೌಂಡ್ ಇದೆ ನೋಡಿ, ಅದ್ರ ಮೇಲೆ ತೊಗೊಂಡು ಇಲ್ಲಿ ನೀವು ಕಲರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಇಲ್ಲಿ ಕಲರು ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಕಲರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಕಲರು ಬರುತ್ತೆ. ಈ ಕಲರ್ನ ನೀವು ಚೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ರೆಡ್ ಕಲರು ಇಟ್ಕೊಳ್ಳಿ, ಯಾವುದಾದ್ರೂ ನಿಮಗೆ ಬೇಕಾಗಿರುವಂಥ ಕಲರ್ನ ಇಟ್ಕೊಳ್ಳಿ ನೋಡಿ. ನಿಮಗೆ ಇದೇ ಅದೇ ಅಂತ ಏನಿಲ್ಲ, ಯಾವ ಕಲರ್ ಬೇಕಾದರೂ ಇಟ್ಕೋಬೋದು ನೀವು. ಸ್ವಲ್ಪ ಲೈಟಾಗಿ ಈ ಥರ ಕಲರ್ ಇರಲಿ ನೋಡಿ. ಈ ಥರ ಇಟ್ಕೊಂಡು ಸ್ಟೋಕ್ ಅನ್ನೋದ್ರ ಮೇಲೆ ಹೋಗಿ ಸ್ಟೋಕ್ ಕೊಟ್ಕೊಳ್ಳಿ. ಬ್ಲ್ಯಾಕ್ ಸ್ಟೋಕ್ ಆದರೂ ಕೊಡಿ, ವೈಟ್ ಸ್ಟೋಕ್ ಆದರೂ ಕೊಡಿ, ಯಾವುದಾದ್ರೂ ಒಂದು ಸ್ಟೋಕ್ ಕೊಟ್ಕೊಳ್ಳಿ. ಒಟ್ಟಿನಲ್ಲಿ ಸ್ಟೋಕ್ ಕೊಟ್ರಲ್ಲ, ಈ ಥರ ತಂದ್ಬಿಟ್ಟು ಇಲ್ಲಿ ಕೆಳಗಡೆಗೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ದೊಡ್ಡದು ಮಾಡ್ಕೊಂಡ್ರೂ ಮಾಡ್ಕೋಬೋದು, ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರನೂ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿಲಿ ಹೋಗಿ ಇನ್ನೊಂದು ಗ್ಯಾಲರಿನ ನೋಡಿ, ಈ ಥರ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೌಂಡ್ ಶೇಪ್ ತೊಗೋಬೇಕಾಗುತ್ತೆ. ರೌಂಡ್ ಶೇಪ್ ತೊಗೊಂಡು ಕರೆಕ್ಟಾಗಿ ನೋಡಿ, ಈ ಫೋಟೋ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ.
ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕ್ಲೀನಾಗಿ ಕಟ್ಟಾಗಿದೆ. ಫೋಟೋನ ರೊಟೇಟ್ ಮಾಡ್ಕೊಳ್ಳಿ. ಈ ಥರ ನಾವು ಫೋಟೋ ಯಾವ ಕಡೆ ಇಡ್ತಾ ಇದೀವಿ ಆ ಕಡೆ ರೊಟೇಟ್ ಮಾಡ್ಕೋಬೋದು. ನೋಡಿ ಈ ಥರ ಫೋಟೋನ ನೀವು ಒಂದು ಸ್ವಲ್ಪ ಜೂಮ್ ಇನ್ ಮಾಡ್ಕೊಳ್ಳಿ. ಜೂಮ್ ಇನ್ ಮಾಡ್ಕೊಂಡು ನೋಡಿ ಆ ಥರ ಫೋಟೋನ ಸೆಟ್ ಮಾಡಿ. ಅದಕ್ಕೆ ನೋಡಿ ಈ ಥರ ಫೋಟೋನ ಸೆಟ್ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ಆಪ್ಷನ್ ಇದೆ ನೋಡಿ, ಆಪ್ಷನ್ ಮೇಲೆ ಹೋಗ್ಬಿಟ್ಟು ಇವೆಲ್ಲ ಇರೋ ಫೋಟೋಗಳನ್ನ ಲಾಕ್ ಮಾಡಿ. ಇದು ಒಂದು ಮೇಲ್ಗಡೆ ಇರಲಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಅನ್ನೋದ್ರ ಮೇಲೆ ಕೊಟ್ಬಿಟ್ಟು ಇದೊಂದು ಸ್ವಲ್ಪ ಇನ್ಕ್ರೀಸು ಕಡಿಮೆ ಮಾಡ್ಕೊಳ್ಳಿ, ಚಿಕ್ಕದು ಮಾಡ್ಕೊಂಡು ಈ ಥರ ಇಟ್ಕೊಳ್ಳಿ. ಅದ್ರ ಪಕ್ಕದಲ್ಲೇ ಇಟ್ಕೊಳ್ಬೇಕಾದ್ರೆ ನೋಡ್ತಾ ಇದ್ದೀರಲ್ಲ. ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಕಾಣಿಸ್ತಾ ಇದೆ. ಈ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆದು ಕ್ಲಿಕ್ ಮಾಡಿ, ಇದು ಕೆಳಗಡೆದು ಇದು ಎರಡು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಜೈಂಟ್ ಇದೆ ನೋಡಿ, ಆ ಜೈಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅದು ಒಂದೇ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇದ್ದೀರ ಇಲ್ಲಿ. ಇವಾಗ ನೋಡಿ ಯಾವ ಥರ ಆದ್ರೂ ನೀವು ಸೆಟ್ ಮಾಡಿ ಇಟ್ಕೋಬೋದು. ಇದನ್ನು ನೋಡಿ ಈ ಥರ ಇಟ್ಕೊಂಡು ನೋಡಿ ಈ ಥರ ನೀವು ಇದಕ್ಕೆ ಒಂದು ಮೇಲ್ಗಡೆ ಹೋಗುತ್ತೆ ಅಲ್ಲ, ಅದನ್ನು 3 ಡಾಟ್ ಇದೆ ನೋಡಿ, ಅದರ ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ಇದು ಮೇಲ್ಗಡೆ ಇರಬೇಕು. ಇದನ್ನು ಈಗೇನು ಮಾಡ್ತೀರಾ, ಇದನ್ನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಮೇಲೆ ಹೋಗಿ ಇನ್ನೊಂದು ಫೋಟೋನೂ ಆಗುತ್ತೆ. ನೋಡಿ ಇನ್ನೊಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ರೌಂಡ್ ಶೇಪ್ ತೊಗೊಂಡು ಫೋಟೋನ ರೌಂಡ್ ಶೇಪಲ್ಲಿ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ತೊಗೊಂಡು ರೊಟೇಟ್ ಮಾಡ್ಕೊಳ್ಳಿ ಫೋಟೋನ, ಇಲ್ಲ ಇಲ್ಲೇ ರೊಟೇಟು ಮಾಡ್ಕೋಬೋದು ನೀವು. ನೋಡಿ ಈ ಥರ ರೊಟೇಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಚಿಕ್ಕದು ಮಾಡ್ಕೊಂಬಿಡಿ ಫೋಟೋನ. ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಈ ಫೋಟೋ ಬಾರ್ಡ್ರ್ ಥರ ಕಾಣಿಸ್ಬೇಕು. ಪಿಂಕ್ ಕಲರ್ ಇದೆ ನೋಡಿ, ಅದು ಬಾರ್ಡ್ರ್ ಥರ ಕಾಣಿಸ್ಬೇಕು. ಈ ಥರ ನೋಡಿ ಇವಾಗ ಬಾರ್ಡ್ರ್ ಥರ ಕಾಣಿಸ್ತಾ ಇದೆ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಎರಡು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಮರ್ಜ್ ಮಾಡಿಬಿಡಿ. ಎರಡು ಒಂದೇ ಇರುವಂಥ ಫೋಟೋ, ಎರಡು ಇರುವಂಥ ಫೋಟೋನ ಇದು ಒಂದೇ ಫೋಟೋ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಈ ಥರ ನಿಮಗೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇನ್ನೇನು ಮಾಡ್ತೀರಾ ಅಂದ್ರೆ ಇವಾಗ ಮತ್ತೆ ಇಲ್ಲಿ ಒಂದು ಫ್ಲವರ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಒಂದು ಫ್ಲವರ್ನ ಆ್ಯಡ್ ಮಾಡಿದ್ದೀನಿ ನಾನು. ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ರೊಟೇಟ್ ಮಾಡ್ಕೊಂಡು ಝೂಮ್ ಔಟ್ ಮಾಡ್ಕೊಳ್ಳಿ ಫುಲ್ಲಾಗಿ. ನೋಡಿ ಈ ಥರ ಹಿಡ್ಕೊಂಡು ಮೂಲೆಯಲ್ಲಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಇಕ್ಕಿದಾದಮೇಲೆ ಇನ್ನೊಂದು ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಕ್ಯಾಲೆಂಡರನ್ನು ಕ್ರಾಪ್ ಮಾಡ್ಕೊಳ್ಳಿ. ಅದನ್ನು ಕ್ರಾಪ್ ಮಾಡ್ಕೊಂಡು ಇಲ್ಲಿ ಏನಾದರೂ ಕಟ್ ಮಾಡೋಂಗಿದ್ರೆ ಬೇರೆದು ಯಾವುದು ವಾಟರ್ ಮಾರ್ಕ್ ಇದ್ದರೆ ಅದನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಇಲ್ಲಿ ರೊಟೇಟ್ ಮಾಡ್ಕೊಳ್ಳಿ. ಇದನ್ನು ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಮಾಡ್ಕೊಂಡು ಇಲ್ಲಿ ನೀವು ಈ ಥರ ಸೆಟ್ ಮಾಡ್ಕೊಳ್ಳಿ. ಅದನ್ನು ಬೇಕಾದರೂ ನಿಮಗೆ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಸ್ಕ್ರಾಲ್ ಅಪ್ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಜರುಗಿಸಿ ನೋಡಿ. ಇದು ಆಪ್ಷನ್ ಇದೆ ನೋಡಿ, ಅದು ಆಪ್ಷನ್ ಮೇಲೆ ಹೋಗ್ಬಿಟ್ಟು ನೀವು ವೈಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ವೈಟ್ ಎಲ್ಲ ರಿಮೂವ್ ಆಗುತ್ತೆ ನೋಡಿ. ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರ ಮೇಲೆ ಸ್ವಲ್ಪ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ವೆಯ್ಟ್ ಮಾಡಿ ನೋಡಿ. ಓಕೆ, ಅಷ್ಟೇ ಇದ್ರೂ ನಡೀತೆ, ಏನು ತೊಂದರೆ ಇಲ್ಲ. ಓಕೆ, ಅದು ಸೆಟ್ಟು ಆಗ್ತಾ ಇಲ್ಲ. ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ನಿಮ್ಗೆ ಹಾಕ್ತೀನಿ. ಓಕೆ, ಏನು ತೊಂದರೆ ಇಲ್ಲ ನೋಡಿ. ಈ ಥರ ಫುಲ್ಲು ಜೂಮ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ನೋಡಿ ಡೇಟನ್ನ ಇಟ್ಕೊಳ್ಳಿ. ಡೇಟ್ ಇಟ್ಕೊಂಡು ಇಲ್ಲಿ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ಆರ್ಟ್ ಸಿಂಬಲ್ನ ನೀವು ತಗೊಳ್ಳಿ. ಒಂದು ಆರ್ಟ್ ಸಿಂಬಲ್ ತೊಗೊಂಡು ಈ ಥರ ರೊಟೇಟ್ ಮಾಡಬೇಕಾಗುತ್ತೆ. ರೊಟೇಟ್ ಮಾಡಿಬಿಟ್ಟು ಇದು ಆರ್ಟ್ ಸಿಂಬಲ್ ಎಲ್ಲಿ ಇಕ್ತೀರ ಅಂತಂದರೆ ನೋಡಿ ಈ ಥರ ಇವಾಗ ಡಿಸ್ಟರ್ಬ್ ಆಗುತ್ತೆ. ಒಂದು ಇದ್ರ ಮೇಲೆ ಹೋಗ್ಬಿಟ್ಟು ಈ ಆರ್ಟ್ ಸಿಂಬಲ್ ಬಿಟ್ಬಿಟ್ಟು ಎಲ್ಲನೂ ಲಾಕ್ ಮಾಡಿ. ಈ ಥರ ಎಲ್ಲ ಲಾಕ್ ಮಾಡಿಬಿಟ್ಟು ಈ ಆರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಯಾವ ಡೇಟ್ ಇರುತ್ತೆ ಆ ಡೇಟ್ಗೆ ನೀವು ಕರೆಕ್ಟಾಗಿ ಇದನ್ನು ನೀವು ಸೆಟ್ ಮಾಡಬೇಕಾಗುತ್ತೆ.
ಒಂದು ಸ್ವಲ್ಪ ಕಷ್ಟ ಇದೆ ಇದು, ಆ ಕಡೆ ಈ ಕಡೆ ಜರುಗಿಸೋದು ಒಂದು ಸ್ವಲ್ಪ ಕಷ್ಟ ಇದೆ. ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ತಂದ್ಬಿಟ್ಟು ನಾನಿವಾಗ ಒಂದು ಡೇಟಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮದು ಯಾವ ಡೇಟ್ ಇರುತ್ತೆ ಆ ಡೇಟ್ ಹತ್ರ ಒಯ್ದುಬಿಟ್ಟು ನೀವು ಕ್ಲೀನಾಗಿ ಜೂಮ್ ಔಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಕುಂತಿದೆ, ಇವಾಗ 15 6ನೇ ತಾರೀಕು ಕುಂತಿದೆ. ಆ ಥರ ಆರ್ಟ್ ಸಿಂಬಲ್ನ ಕೂರಿಸ್ಕೊಂಬಿಡಿ. ಕೂರಿಸ್ಕೊಂಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟಲ್ಲಿ ಏನು ಬರೀತೀರಾ ಅಂತಂದರೆ, ನಿಮಗೆ ಹ್ಯಾಪಿ ಬರ್ತ್ಡೇ ಇದ್ದರೆ ಹ್ಯಾಪಿ ಬರ್ತ್ಡೇ ಬರ್ಕೊಳ್ಳಿ, ಬೇರೆದು ಯಾವುದಾದ್ರೂ ಏನಾದ್ರು ಇದ್ದರೆ ಬೇರೆದು ಬರ್ಕೊಳ್ಳಿ. ನೋಡಿ ಈ ಥರ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ಕೊಂಡು ಈ ಥರ ಇಲ್ಲಿ ಮೇಲ್ಗಡೆಗೆ ಈ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ರೊಟೇಟ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇಲ್ಲಿ ನೀವು ಏನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಾಂಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ಫಾಂಟ್ ಮೇಲೆ ಹೋಗ್ಬಿಟ್ಟು ನಿಮಗೆ ಬೇಕಾಗಿರುವಂಥ ಫಾಂಟ್ನ ಚೂಸ್ ಮಾಡ್ಕೋಬೋದು ಡಿಸೈನ್ ಆಗಿ. ನೀವು ಫಾಂಟ್ ಯಾವುದು ಆ್ಯಡ್ ಮಾಡಿರ್ತೀರೋ ಅದು ಇರುತ್ತೆ ಅಲ್ಲಿ. ಇನ್ನೊಂದು ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಕಲರ್ ಅನ್ನೋದ್ರ ಮೇಲೆ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್ನ ಕೊಟ್ಟಿದ್ರೆ ಬ್ಲ್ಯಾಕ್ ಕಲರ್ ಕೊಟ್ಕೋಬೋದು. ನೋಡಿ ಈ ಟೆಕ್ಸ್ಟ್ ಮೇಲೂ ಎರಡು ಆರ್ಟ್ ಸಿಂಬಲ್ ಟೆಕ್ಸ್ಟ್ ಮೇಲೆ ಲಾಕ್ ಮಾಡಿಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರ ಹೆಸರಲ್ಲಿ ಮಾಡ್ತಾಯಿದ್ದೀರೋ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ನಾನು ಇವಾಗ ಸಾಯಿ ಪಲ್ಲವಿ ಅವರ ನೇಮಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸಾಯಿ ಪಲ್ಲವಿ ಅಂತ ನೇಮ್ನ ಹಾಕ್ತಾಯಿದ್ದೀನಿ. ಇಲ್ಲಿ ರೊಟೇಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಆ ಥರ ರೊಟೇಟ್ ಮಾಡ್ಕೊಳ್ಳಿ. ನೋಡಿ ರೊಟೇಟ್ ಮಾಡ್ಕೊಂಡು ನೋಡಿ ಈ ಥರ ಕೆಳಗಡೆಗೆ ಇಟ್ಕೊಳ್ಳಿ. ಇಲ್ಲ ಅಂದರೆ ಇದನ್ನು ಜೂಮ್ ಮಾಡ್ಕೊಂಡು ಈ ಥರ ನೀವು ಇಲ್ಲಿ ಆದ್ರೂ ಇಟ್ಕೋಬೋದು. ಅದು ನಿಮ್ಮ ಚಾಯ್ಸ್ ಮಾಡ್ಕೊಳ್ಳಿ ಎಲ್ಲಿ ಇಟ್ಕೋಬೇಕಂತ. ನೋಡಿ ಈ ಥರ ಇಟ್ಕೊಂಡಿದ್ರೆ ಈ ಥರ ಇಟ್ಕೋಬೋದು. ಈ ಥರ ಇಟ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಫಾಂಟ್ ಅಂತ ಇರುತ್ತೆ ನೋಡಿ, ಮೊದಲು ಹೇಳಿದ್ನಲ್ವ ಅದೇ ಥರ ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಬೋಲ್ಡಿಗೆ ಇರುವಂಥ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ. ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ನಿಮಗೆ ಬೇಕಾಗಿರುವಂಥ ಫಾಂಟ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಟೋಕ್ ಅಂತ ಇದೆ ನೋಡಿ, ಸ್ಟೋಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೈಟ್ ಸ್ಟೋಕ್ನ ಕೊಟ್ಕೊಳ್ಳಿ. ವೈಟ್ ಸ್ಟೋಕ್ ಕೊಟ್ಬಿಟ್ಟು ಶಾಡೋ ಇದೆ ನೋಡಿ, ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ ಶಾಡೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು ಸ್ವಲ್ಪ ಹಿಂದ್ಗಡೆಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೇಮ್ನ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ಟೆಕ್ಸ್ಟ್ ಮೇಲೆ ನಿಮಗೆ ಏನೋ ಇಷ್ಟ ಆಗುತ್ತೆ ಆ ಥರ ಇಲ್ಲಿ ಒಂದು ಆರ್ಟ್ ಸಿಂಬಲ್ನ ಇಟ್ಕೊಳ್ಳಿ. ಮತ್ತು ಆಮೇಲೆ ಒಂದು ನಿಮಗೆ ಏನು ಇಷ್ಟ ಆಗುತ್ತೆ ಇಲ್ಲಿ ಅದನ್ನು ಇಟ್ಕೊಳ್ಳಿ. ಈ ಥರ ಆರ್ಟ್ ಸಿಂಬಲ್ನ ಇಟ್ಕೊಳ್ಬೇಕಾದ್ರೆ, ಇಲ್ಲಾಂದರೆ ಈ ಥರ ಇಟ್ಕೊಂಡು ಮತ್ತು ಒಂದು ಚಿಟ್ಟೆ ಇಡಂಗಿದ್ರೆ ಚಿಟ್ಟೆ ಹಿಡೀರಿ, ಬಟರ್ಫ್ಲೋ. ಮತ್ತು ಅದಿಟ್ಟು ಒಂದು ಗಿಫ್ಟ್ ಬಾಕ್ಸ್ ಇಡಂಗಿದ್ರೆ ಇಡಿ. ಆಮೇಲೆ ಭೂಮಿ ಇದೆ ಏನಾದರೂ ಇಡಂಗಿದ್ರೆ ಇಡಿ. ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಆ ಥರನ ಇಟ್ಕೊಂಡು ನೋಡಿ ಈ ಥರ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ನಿಮಗೆ ಇಲ್ಲಿ ಬರ್ತಡೇದು ಏನಾದರೂ ಇದ್ದರೆ ಅದನ್ನು ಇಟ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಈ ಥರ ಮೆನ್ಷನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲನೂ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಇಲ್ಲಿ ಏನಾದ್ರೂ ಅವ್ರ ಬಗ್ಗೆ ಏನಾದರೂ ಬರೆಯೋಂಗಿದ್ರೆ ಬರೀಬೋದು. ಇಲ್ಲಿ ನೋಡಿ ನಾನು ಸುಮ್ಮನೆ ಬರಿತಾ ಇದ್ದೀನಿ, ಸಾಯಿ ಪಲ್ಲವಿ ಸೊ ಬ್ಯೂಟಿಫುಲ್. ನನಗೆ ಇಂಗ್ಲೀಷ್ ಬರಲ್ಲ, ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಹೇಳಿ. ಸೊ ನೋಡ್ತಾ ಇದ್ದೀರಾ ಇವಾಗ ಈ ಥರ ನಾನು ಬರ್ಕೊಂಡಿದ್ದೀನಿ. ಈ ಥರ ನೀವು ಒಂದು ಚಿಕ್ಕದಾಗಿ ಬರ್ಕೊಂಡು ಜೂಮ್ ಔಟ್ ಮಾಡ್ಕೊಂಡು ಈ ಥರ ಕೆಳಗಡೆಗೆ ಇಟ್ಬೇಕಾಗುತ್ತೆ. ನೋಡಿ ಈ ಥರ ಬರ್ಕೊಂಡು ಜೂಮ್ ಔಟ್ ಮಾಡ್ಕೊಂಡು ನೋಡಿ ಇಲ್ಲಿ ಆ ಥರ ಇಟ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಫಾಂಟ್ ಅಂತ ಇರುತ್ತೆ ನೋಡಿ, ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂಥ ಫಾಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೋಲ್ಡಿಂಗ್ ಇರೋವಂಥ ಫಾಂಟ್ ಬೇಡ, ಇದಕ್ಕೆ ಸ್ವಲ್ಪ ಈ ಥರ ಇದ್ರೂ ನಡೆಯುತ್ತೆ. ನೋಡಿ ಈ ಥರ ಬರ್ಕೊಂಡು ಏನು ಮಾಡ್ತೀರಾ, ಇಲ್ಲಿ ಕಲರ್ ಅಂತಿದೆ ನೋಡಿ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರು ಬ್ಲ್ಯಾಕ್ ಕಲರು ವೈಟ್ ಕಲರು ನಿಮಗೆ ಯಾವ ಬೇಕಾಗುತ್ತೆ ಆ ಕಲರ್ನ ಕೊಟ್ಕೊಂಡು ನೋಡಿ ಈ ಥರ ಇವಾಗ ಕೊಟ್ಟಾಯಿತು. ಮತ್ತು ಇಲ್ಲಿ ಏನಾದ್ರೂ ಆ್ಯಡ್ ಮಾಡೋಂಗಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು.
ಇಷ್ಟೇ ಇವಾಗ ಎಡಿಟಿಂಗ್ ಮಾಡ್ಕೊಳ್ಳೋದು. ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇಲ್ಲಿ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮ್ ಅಲ್ಟ್ರಾ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಮೇಜು ಸೇವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ವಿಡಿಯೋ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.